ಸೂತ್ರ ಇದು. ತಜ್ಜಯ ಪ್ರಜ್ಞಾಲೋಕ. ಪದಗಳ ವಿಭಾಗ ತತ್ ಜಯಾತ್ ಪ್ರಜ್ಞಾ ಆಲೋಕ. ತತ್ ಅಂದರೆ ಅದು, ಅಂದರೆ 3 ತಾಪತ್ರಯಗಳು. ಜಯಾತ್ ಅಂದರೆ ಜಯಿಸಲ್ಪಟ್ಟರೆ. ಪ್ರಜ್ಞಾ ಅಂದರೆ ಸಂಪೂರ್ಣ ಸಮಗ್ರ ಜ್ಞಾನ. ಆಲೋಕ ಅಂದರೆ ಸಂಪೂರ್ಣ ಪ್ರಕಾಶ, ಬೆಳಕು. ಭಾವಾರ್ಥ: 3 ತಾಪಗಳನ್ನು ಜಯಿಸುವುದರಿಂದ, ಸಂಯಮ ವಿದ್ಯೆಯನ್ನು ಅಳವಡಿಸಿಕೊಳ್ಳುವುದರಿಂದ ಯಾವುದೇ ವಸ್ತು ಅಥವಾ ವಿಷಯದ ಬಗ್ಗೆ ಅವನಿಗೆ ಸಂಪೂರ್ಣ ಮಾಹಿತಿ ಆಗುತ್ತದೆ. ಪ್ರಜ್ಞೆಯು ಬೆಳಕು ಅಲ್ಲಿ ಕಾಣಲ್ಪಡುತ್ತದೆ. ಪ್ರಜ್ಞಾಲೋಕ ಅಂದರೆ ಸಂಯಮ ವಿದ್ಯೆಯಿಂದ ಸಮಗ್ರ ವಿಶ್ವದ ಬಗ್ಗೆ ಮಾಹಿತಿಯು ಅವನಿಗೆ ಅರಿವಾಗುತ್ತದೆ ಎಂಬುದು ಈ ಸೂತ್ರದ ಅರ್ಥ. ಸೂತ್ರ 6. ತಸ್ಯ ಭೂಮಿಷು ವಿನಿಯೋಗ. ಪದಗಳ ವಿಭಾಗ ತಸ್ಯ ಭೂಮಿಷು ವಿನಿಯೋಗ. ತಸ್ಯ ಎಂದರೆ ಅವುಗಳ, ಭೂಮಿಷು ಅಂದರೆ ಯಾವ ಯಾವ ವಿಚಾರಗಳಲ್ಲಿ, ಸಂದರ್ಭಗಳಲ್ಲಿ ವಿನಿಯೋಗ ಅಂದರೆ ಚೆನ್ನಾಗಿ ತಿಳಿದುಕೊಂಡು ಬಳಸುವುದು. ಭಾವಾರ್ಥ: ಯೋಧನು ತನ್ನ ಕತ್ತಿಯನ್ನು ಯಾವ ರೀತಿ ಹರಿತವಾಗಿ ಸದಾಕಾಲ ಇಟ್ಟುಕೊಳ್ಳುತ್ತಾನೋ, ಅದೇ ರೀತಿ ಯೋಗಿಯು ತನ್ನ ಪ್ರಜ್ಞೆಯಲ್ಲಿ ಸದಾಕಾಲ ಅವಿರತವಾಗಿ, ಸ್ವಚ್ಛವಾಗಿ, ನಿರ್ಗಳವಾಗಿ ಅರಿಯುವಂತೆ ಇಟ್ಟುಕೊಳ್ಳಬೇಕು. ಅದನ್ನು ಆಯಾ ಸಂದರ್ಭಗಳಲ್ಲಿ ಅರಿತುಕೊಂಡು ಅದರ ಉಪಯೋಗವನ್ನು ಮಾಡಿಕೊಳ್ಳಬೇಕು ಎಂಬುದು ಈ ಸೂತ್ರದ